ಇದು ಲಾಭ, ಇದನ್ನು ಏನಾದರೂ ಮಾಡಿ ದೊಡ್ಡದನ್ನು ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಏನೋ ಆಗಲಿ ರಾಜಕೀಯವಾಗಿ ಅದನ್ನು ಮರೆತು ಬಿಡಬೇಕಾಗಿತ್ತು ಮೋದಿಜಿಯವರು, ಅದು ತಂದಿದ್ದಾರೆ. ಆದರೆ ತರಲಿ, ಆದರೆ ಇದನ್ನು ಮಾತಾಡೋ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇತ್ತ. ಮೋದಿಯವ್ರ ತಾಯಿಗೆ ಆಗಿರ್ಬೋದು, ಯಾವುದೇ ಹೆಣ್ಣು ಮಗಳಿಗೆ ಆಗಿರ್ಬೋದು ಈ ರೀತಿಯಾಗಿ ಅಪಮಾನ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಚರ್ಚಾ ವಿಷಯ. ಇರಲಿ, ಚರ್ಚೆ ಮಾಡಲಿ. ಜೊತೆಗೆ ಮಾತ್ರ ಏನೂ ಇರಲಿ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಭಾಳ ಬುದ್ಧಿವಂತರು ನಮ್ಮ ಮೋದಿಯವರು. ನಾಳೆ ಕ್ಷಮಿಸ್ತಾರಪ್ಪ ಅವ್ರನ್ನ, ಅದೇನು ಆಯ್ತು ಏನು ಅಂದ್ಕೊಳ್ಳಿ ಅವ್ರು ಕಾಂಗ್ರೆಸ್ಸಿಗರು ಮತ್ತು ಇನ್ನುಳಿದವರು ಆರ್ ಜೆ ಡಿ ಅವರು. ಆದರೆ ಬಿಹಾರ ಜನ ಕ್ಷಮಿಸೋದಿಲ್ಲ ಅವರನ್ನು. ನನ್ನ ತಾಯಿ ಸಲ ಮಾತ್ರ ಅವ್ರಿಗೆ ಅಷ್ಟು ನೋವಾಗಿದೆ. ಎಷ್ಟು ಅದ್ಭುತವಾದ ಕಲ್ಪನೆ, ವಿಚಾರ, ಒಂದು ಭಾವನೆಗಳನ್ನ ಯಾವ ರೀತಿ ಆಟ ಆಡಿಸ್ಬೇಕು ಅನ್ನೋದಕ್ಕೆ ಮೋದಿಯವರಿಂದ ಕಲಿಯುವಂಥದ್ದು ಭಾಳಷ್ಟು ಅದಂತ. ಇದು ಕಾಲಿಷ್ಟ ಬದುಕಿನ ಅನುಭವಗಳಿಂದ ಬಂದಂಥವ್ರ ಮೇಲೆ. ಹೌದು, ಅವರು ವ್ಯವಸ್ಥೆ ಅಂತರುವಲ್ಲೇ ಸೋತಿರ್ಬೋದು, ಉದ್ಯೋಗ ಕೊಡಿಸುವಲ್ಲೇ ಸೋತಿರ್ಬೋದು, 15 ಲಕ್ಷ ಪ್ರತಿಯೊಂದು ಬಡ ಕುಟುಂಬಕ್ಕೆ ಹಾಕೋದ್ರಲ್ಲಿ ಸೋತಿರ್ಬೋದು, ಇನ್ನೂ ಅನೇಕ ಸೋಲುಗಳಾಗಿರ್ಬೋದು. ದೇಶದ ಅರ್ಥವ್ಯವಸ್ಥೆ ಇವತ್ತು ಬಿದ್ದು ಹೋಗಿರ್ಬೋದು. ಇವತ್ತು ಅನಿವಾರ್ಯವಾಗಿ ಚೈನಾದಗಳಿಗೆ ಮುಖ ಮಾಡುವಂಥ ಪ್ರಸಂಗ ಬಂದಿರ್ಬೋದು. ಮತ್ತು ಅನಿವಾರ್ಯವಾಗಿ ಇವತ್ತು ಕಾರ್ಪೊರೇಟ್ಗಳನ್ನು ದೂರ ಮಾಡಲೇಬೇಕೇನೋ ಅನ್ನೋದು ಸಂಶಯ ಬಂದಿರ್ಬೋದು. ಇವತ್ತು ಕಾರ್ಪೊರೇಟ್ರು ಸಹಿತ ನಾಳೆ ಮುಂದಿನ ಎಲೆಕ್ಷನ್ದು ಹೆಲ್ಪ್ ಮಾಡಿದ್ರು ಭಯ ಹುಟ್ಟಿರ್ಬೋದು. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಮೋದಿಯವರು ಅತಂತ್ರ ಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಇದ್ದಾರೆ.